ಸೊ ಎರಡೂ ವೀಡಿಯೋಸಲ್ಲಿ ಪೆಟಲ್ಸ್ ಅಂದರೆ ಫೆದರ್ಸ್ನ ಹೇಗೆ ಎಂಬ್ರಾಯ್ಡ್ರಿ ಮಾಡಬೇಕು ಆ್ಯಂಡ್ ಬಾಡಿನ ಹೇಗೆ ಎಂಬ್ರಾಯ್ಡ್ರಿ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೆ. ಈಗ ಇದು ಕಂಪ್ಲೀಟ್ ಆಗಿದೆ. ನಾನು ಸ್ಟ್ಯಾಂಡ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡ್ಕೊಂಡ್ಮೇಲೆ ಥ್ರೆಡ್ ಇವಾಗ ಕಾಣಿಸ್ತಿದೆ ಅಲ್ವಾ ನಿಮಗೆ, ಒಂದು ನಾಟ್ ಹಾಕಾದ್ಮೇಲೆ ಇನ್ನೊಂದು ಕಡೆಯಿಂದ ಸ್ಟಾರ್ಟ್ ಮಾಡಿರ್ತೀವಿ. ಸೊ ವಿತೌಟ್ ಗ್ಲೂ ಅಪ್ಲೈ ಮಾಡಿದೆ ನಾವು ಅದನ್ನು ಕಟ್ ಮಾಡಿಬಿಟ್ರೆ ಎಲ್ಲ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಮೇಲೆ ಗ್ಲೂನ ಅಪ್ಲೈ ಮಾಡಿ ಅದು ಕಂಪ್ಲೀಟಾಗಿ ಒಣಗಿದ ಮೇಲೆ ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಗ್ಲೂ ಅಪ್ಲೈ ಮಾಡೋ ವಿಡಿಯೋನ ಮಾಡಿಲ್ಲ, ಮಿಸ್ ಆಗಿದೆ ಅದು. ಬಟ್ ಅದನ್ನು 3D ವರ್ಕಲ್ಲೇ ನಾನು ಆಲ್ರೆಡಿ ನಿಮಗೆ ಶೋ ಮಾಡಿದ್ದೀನಲ್ವ. ಸೊ ಹಾಗೆ ಸೇಮ್ ಅದೇ ಥರನೇ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ರಿಂಗ್ನ ಹಿಂದೆ ಗ್ಲೂ ಎಲ್ಲ ಅಪ್ಲೈ ಮಾಡಿ ಅದು ಕಂಪ್ಲೀಟಾಗಿ ಒಣಗಿದ ಮೇಲೆ ಕಟ್ ಮಾಡ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಸೇಮ್ ಅದೇ ಥರನೇ. ನೆಕ್ಸ್ಟು ಇಲ್ಲೇನು ಬಾಡಿ ಪಾರ್ಟ್ ಇತ್ತು ಅದನ್ನ ಕಟರಲ್ಲಿ ನಾನು ಸ್ವಲ್ಪನೇ ಕಟ್ ಮಾಡ್ಕೋತಾ ಹೋಗ್ತೀನಿ. ನಿಮ್ಗಿದೇನಾದ್ರು ಡಿಫಿಕಲ್ಟ್ ಅನ್ನಿಸ್ತು ಅಂತ ಅಂದರೆ ಫಸ್ಟು ಕಂಪ್ಲೀಟಾಗಿ ಅಂದರೆ ಇದ್ರ ಜೊತೆಗೆ ಎಕ್ಸ್ಟ್ರಾ ಕ್ಲಾತ್ನು ಕಟ್ ಮಾಡ್ಕೊಂಡು ತೊಗೊಂಡ್ಬಿಡಿ. ಅದಾದಮೇಲೆ ಸ್ವಲ್ಪನೇ ಕಟ್ ಮಾಡ್ತಾ ಬರ್ಬೋದು. ಅಂದರೆ ನೀವು ರಿಂಗಲ್ಲಿ ಇದ್ದಾಗಲೇ ಈ ಥರ ಎಕ್ಸಾಕ್ಟ್ ಕಟ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಅಂದರೆ ಒಂದಷ್ಟು ದೂರ ಅಂದರೆ ವೈಟ್ ಕ್ಲಾತ್ನು ಸೇರಿಸಿ, ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಫುಲ್ಲು ಕಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ನಿಧಾನಕ್ಕೆ ಅದನ್ನ ಶೇಪ್ ಕೊಟ್ಕೋಬೋದು. ಕಟರ್ ಶಾರ್ಪ್ ಇರೋದು ತಗೊಳ್ಳಿ, ಅಥವಾ ನೀವು ಸಿಸರ್ ದೊಡ್ಡ ತೊಗೋತೀನಿ ಅಂತ ಅಂದ್ರೂ ಸಿಸರಲ್ಲಿ ಲಾಸ್ಟ್ ಎಂಡ್ ತನಕನೂ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಸ್ಟಾರ್ಟಿಂಗ್ ಒಂದು ಸಿಸರ್ದು ಮುಂದೆ ಇರುತ್ತಲ್ವ ಅದರಲ್ಲಿ ಮಾತ್ರ ಕಟ್ ಮಾಡ್ತಾ ಹೋಗಿ. ಸೊ ನೀಟಾಗಿ ಬರುತ್ತೆ. ನಿಮಗೆ ಸಿಸರ್ ಹಿಂಸೆ ಅನಿಸಿದ್ರೆ ಇದೇ ಥರ ಕಟರಲ್ಲೇ ಈ ಥರ ಕಟ್ ಮಾಡ್ಕೋತಾ ಬರ್ಬೋದು. ಸೊ ಸೇಮ್ ಇದೇ ಥರನೇ ನಾನು ಕಂಪ್ಲೀಟಾಗಿ ಎರಡು ಬಾಡಿದೇನು ನಾನು ಎಂಬ್ರಾಯ್ಡ್ರಿ ಮಾಡಿದ್ದೆ ಅದು ಮತ್ತು ಪೆಟಲ್ಸ್ಗಳೇನಿದೆ ಅಷ್ಟನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ ಸ್ಟಿಚ್ ಮಾಡೋದಕ್ಕೆ. ಕಟ್ ಮಾಡಬೇಕಾದ್ರೆ ಜೋಪಾನವಾಗಿ ಕಟ್ ಮಾಡಿ, ನೋಡಿಕೊಂಡು ಕಟ್ ಮಾಡಿ. ಅಂದರೆ ಜಿಗ್ಜಾಗ್ ಸ್ಟಿಚ್ಚಲ್ಲಿನೂ ನೀವು ಸ್ಟಿಚಸ್ನ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಕಟ್ ಮಾಡೋಕ್ಕಾಗಲ್ಲ ಅಂತಂದರೆ ನಾನು ಗಂಧದ ಕಡ್ಡಿಯಲ್ಲಿ ಹೇಗೆ ಸುಡಬೇಕು ಅಂತ ಕಟ್ ವರ್ಕಲ್ಲಿ ತೋರಿಸ್ಕೊಟ್ಟಿದ್ದೆ ಆ ಥರನೂ ಸುಟ್ಕೋಬೋದು. ಬಟ್ ಪಾಪ್ಲಿನ್ ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಅದಕ್ಕೇ ಸ್ವಲ್ಪ ನೋಡಿಕೊಂಡು ಸುಟ್ಕೊಳ್ಳಿ. ನೆಕ್ಸ್ಟು ಬಾಡಿ ಪಾರ್ಟ್ ಎರಡನ್ನೂ ಸೇರಿ ಒಂದು ಸೈಡ್ ಅಷ್ಟೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಯಾವುದು ಅಂತಂದರೆ ಪಿಕಾಕ್ದು ಫೇಸ್ ಬಂದಿದೆ ಅಲ್ವಾ, ಆ ಸೈಡ್ ಮಾತ್ರ ಸ್ಟಿಚ್ ಮಾಡ್ಕೋತೀನಿ. ನಾನಿಲ್ಲಿ ನಿಮಗೆ ಸ್ವಲ್ಪ ಝೂಮ್ ಅಷ್ಟು ಮಾಡಿಲ್ಲ, ಸೊ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಯಾವ ಕಡೆ ಸ್ಟಿಚ್ ಮಾಡ್ಕೋತಾ ಇದ್ದಾರೆ ಮೇಡಮ್ ಅಂತ. ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇದು ಬಾಡಿ ಸೈಡ್ ಇದೆ ಅಲ್ವಾ, ಅಂದರೆ ಅಪ್ಪರ್ ಬಾಡಿ ಫೇಸ್ ಬರುತ್ತಲ್ಲ, ಫೇಸು ಮತ್ತು ಹೊಟ್ಟೆ ಬರುತ್ತಲ್ವಾ ಪಿಕಾಕ್ದು, ಆ ಸೈಡ್ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋ ಸೂಜಿ, ಥಿಕ್ನೆಸ್ ಕಮ್ಮಿ ಇರೋ ಸೂಜಿ ತೊಗೊಂಡ್ರೆ ನಾವು ಎಂಬ್ರಾಯ್ಡ್ರಿ ಮಾಡಿದ್ದೀವಲ್ವ, ಸೊ ಅದಕ್ಕೆ ಚುಚ್ಚಕ್ಕೆ ಹಿಂಸೆ ಆಗುತ್ತೆ, ಸೂಜಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಗಟ್ಟಿ ಸೂಜಿನ ತೊಗೊಳ್ಳಿ. ಅದಕ್ಕೆ ನಾನು ಝರಿ ಥ್ರೆಡ್ಡು 6 ಎಳೆ ತೋರಿಸಿದ್ದೆ ಗೊತ್ತಾ ನಿಮಗೆ, ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ. 6 ಎಳೆ ರೆಡಿನೇ ಬರುತ್ತೆ. ಆ 6 ಎಳೆ ಪೋಣಿಸ್ಕೊಂಡಿದ್ದೀನಿ, ಯಾಕಂದರೆ ಇದು ಮುಂದೆ ಗ್ಯಾಪ್ ಕಾಣಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಥ್ರೆಡ್ಡು ನೀವು ಕಂಪ್ಲೀಟಾಗಿ ಇದ್ರ ಮೇಲೆ ಸ್ಟಿಚ್ ಮಾಡಿದಾಗ ಬಾಡಿ ಫುಲ್ಲು ಸ್ಟಿಚ್ ಆದಮೇಲೆ ಮೇಲ್ಗಡೆ ವೈಟ್ ಕ್ಲಾತ್ ಕಾಣಿಸಲ್ಲ, ಕಂಪ್ಲೀಟು ಬಾಡಿ ಸ್ಟಿಚ್ ಆಗಿರೋ ಥರ ಕಾಣಿಸಲ್ಲ, ನೀಟಾಗಿ ಕಾಣಿಸುತ್ತೆ. ಸೊ ಅದಕ್ಕೇ 6 ಎಳೆ ತೊಗೊಂಡಿದ್ದೀನಿ, ಥಿಕ್ನೆಸ್ ಜಾಸ್ತಿ ಇದೆ ಅಂತ. ನಿಮ್ಮ ಹತ್ರ ಇದಿಲ್ಲ ಅಂತಂದ್ರೂ ಝರಿ ಥ್ರೆಡಲ್ಲಿ 2 ಎಳೆನೇ ಹತ್ರ ತುಂಬ ಹತ್ರ ಹಾಕಿ ಸ್ಟಿಚ್ ಮಾಡ್ತಾ ಬನ್ನಿ. ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸಿಕ್ಕಾಕೊಳ್ಳುತ್ತೆ, ಜರ್ದೋಸಿಯಲ್ಲಿ ಬೇರೆ ವರ್ಕ್ ಮಾಡಿರ್ತೀರ, ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನಾರ್ಮಲ್ ಆ ಕಡೆಯಿಂದ ತೆಗೆದು ಈ ಕಡೆ ಚುಚ್ಚಿ ಸ್ಟಿಚ್ ಹಾಕೋದಷ್ಟೇ. ಪಕ್ಕನೇ ಹಾಕೊಳ್ಳಿ, ದೂರ ಹಾಕೋಬೇಡಿ. ನಾನಿಲ್ಲಿ ಥಿಕ್ನೆಸ್ ಜಾಸ್ತಿ ಇರೋ ಸೂಜಿ ತೊಗೊಂಡು ಚುಚ್ಚಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಆದ್ರೂ ನೋಡ್ಕೊಂಡು ಚುಚ್ಕೊಳ್ಳಿ, ಕೈಗೆ ಏಟಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಫುಲ್ಲೂ ನಾನು ಬಾಡಿ ಪೂರ್ತಿ ಕವರ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಸ್ಟಿಚ್ ಮಾಡ್ಕೋಬಾರ್ದು ನಾವು, ಕೆಳಗಡೆ ಅದನ್ನು ಕ್ಲಾತಿಗೆ ಅಟ್ಯಾಚ್ ಮಾಡಬೇಕಲ್ವ, ಸೊ ಬರೀ ಮೇಲ್ಗಡೆ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಸ್ಟಿಚ್ ಮಾಡಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ನೀವು ನೋಡ್ಬೋದು, ನಾನು ಪಿಕಾಕ್ದು ಫ್ರಂಟ್ ಫೇಸ್ ಹತ್ರ ಏನಿದೆ ಅಲ್ಲಿಗೆ ಮಾತ್ರ ಝರಿ ಥ್ರೆಡ್ 6 ಎಳೆ ಯೂಸ್ ಮಾಡಿ ಸ್ಟಿಚ್ ಮಾಡಿರೋದು. ಈಗ ನೋಡಿ, ವೈಟ್ ಕ್ಲಾತ್ ಅಷ್ಟು ಕಾಣಲ್ಲ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಸೊ ಲಾಸ್ಟಲ್ಲಿ ನೀವೇನು ಮಾಡಬೇಕಂತ ಅಂದರೆ ಹಿಂದ್ಗಡೆಯಿಂದ ಈ ಥರ ಓಪನ್ ಆಗುತ್ತೆ, ಅದು ಓಪನ್ ಆಗಿದ್ರು ಒಳಗಡೆ ಕಾಟನ್ನ ತುಂಬ್ಕೋಬೇಕು. ನಿಮ್ಮ ಹತ್ರ ಈ ಥರ ಹತ್ತಿ ಇಲ್ಲ ಮನೆಯಲ್ಲಿ ಅಂದರೆ ನೀವು ವೇಸ್ಟ್ ಕ್ಲಾತ್ ಇರುತ್ತಲ್ವ, ವೇಸ್ಟ್ ಕ್ಲಾತ್ ಕೂಡ ಹಾಕೋಬೋದು. ಸೊ ಹಾಕ್ಕೊಂಡು ಸ್ವಲ್ಪನೇ ಒಳಗಡೆ ಪ್ರೆಸ್ ಮಾಡ್ತಾ ನೀಡಲ್ ಬ್ಯಾಕ್ ಸೈಡಿಂದ, ಈಗ ಫೇಸ್ ಕೂಡ ನಮಗೆ ದಪ್ಪನೇ ಕಾಣಿಸ್ಬೇಕು, ಬರೀ ಬಾಡಿ ದಪ್ಪ ಇದ್ದು ಫೇಸ್ ಸಣ್ಣ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಈ ಥರ ಹತ್ತಿನ ಒಳಗಡೆ ತಳ್ಳಬೇಕು, ನೀಡಲ್ನ ಯೂಸ್ ಮಾಡಿಕೊಂಡು ಒಳಗಡೆ ತಳ್ಳಿ, ಅವಾಗ ಅದು ಫೇಸು, ನೋಸು ಮತ್ತು ಮೇಲ್ಗಡೆ ಫೆದರ್ ಅಂದರೆ ಪುಕ್ಕ ಬರುತ್ತಲ್ಲ ಅಲ್ಲಿಗೆಲ್ಲ ನೀಟಾಗಿ ಕೂರುತ್ತೆ. ಸೊ ಆವಾಗೆಲ್ಲ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ನೀಡಲಲ್ಲಿ ಈ ಥರ ತಳ್ಕೊತಾ ಈ ಥರ ಕೈಯಲ್ಲಿ ಬಿಗಿಯಾಗಿ ಹಿಡಿದು ಅದನ್ನು ಸ್ಟಿಚ್ ಮಾಡ್ತಾ ಬನ್ನಿ. ಅಂದರೆ ಇವಾಗ ಕ್ಲೋಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಬನ್ನಿ. ಸೊ ಇದು ಪೂರ್ತಿ ಒಳಗಡೆ ನಾನು ಹತ್ತಿನ ಹಾಕಿ, ಬಾಡಿ ಪೂರ್ತಿ ಒಳಗಡೆ ಹತ್ತಿ ಹಾಕಿ ಸ್ಟಿಚ್ ಮಾಡಿ
ತೋರಿಸ್ತೀನಿ. ಇನ್ನೇನಿಲ್ಲ, ಹತ್ತಿನ ಒಳಗಡೆ ಹಾಕೋದು, ಈ ಥರ ಮಾಮೂಲಿ ಫ್ರಂಟ್ಗೆ ಸ್ಟಿಚ್ ಮಾಡಿದ್ವಿ ಅದೇ ಥರ ಸ್ಟಿಚ್ ಮಾಡೋದು. ಸೊ ಪೂರ್ತಿ ಬಾಡಿ ರೆಡಿ ಮಾಡಿ ನಾನು ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಇನ್ನು ಒಂದು ಇದರಲ್ಲಿ ಏನಪ್ಪ ಅಂತಂದರೆ, ಒಬ್ಬೊಬ್ಬರು ಈ ಥರ ಡೈರೆಕ್ಟಾಗಿ ಕಾಟನ್ನ ಒಳಗಡೆ ಹಾಕಿದ್ಮೇಲೆ, ಹತ್ತಿನ ಬಾಡಿ ಒಳಗಡೆ ಹಾಕಿದ್ಮೇಲೆ ಒಬ್ಬೊಬ್ಬರು ಸ್ಟಿಚ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಆಮೇಲೆ ಅಟ್ಯಾಚ್ ಮಾಡ್ತಾರೆ. ಇನ್ನೊಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಸ್ಟಿಚ್ ಮಾಡಲ್ಲ, ಆ ಬಾಡಿ ಹಾಗೆ ಕಾಣಿಸ್ಲಿ ಅಂತ ಹೇಳಿ ಏನು ಮಾಡ್ತಾರೆ, ಅದೇ ಥರ ಸ್ಟಿಚ್ ಹಾಕ್ಬಿಡ್ತಾರೆ. ಅಂದರೆ ಹಿಂದ್ಗಡೆ ಕ್ಲೋಸ್ ಮಾಡಲ್ಲ, ಅದೇ ಥರ ಸ್ಟಿಚ್ ಹಾಕ್ಬಿಡ್ತಾರೆ. ಸೊ ನಿಮಗೆ ಎರಡರಲ್ಲಿ ಯಾವ ಥರ ಬೇಕು ಅಂದರೆ, ನೀವು ಬ್ಯಾಕ್ನ ಪೂರ್ತಿ ಹೊಲಿದ್ಬಿಟ್ಟು ಆಮೇಲೆ ಅಟ್ಯಾಚ್ ಮಾಡ್ಬೋದು. ಇಲ್ಲ ಅಂತಂದರೆ ಪೂರ್ತಿ ಹೊಲಿದೇನು ಜಸ್ಟ್ ಫೇಸ್ ಹತ್ರ ಮಾತ್ರ, ಅಂದರೆ ಕ್ಲಾತ್ಗೆ ಯಾವುದೂ ಅಟ್ಯಾಚ್ ಆಗಲ್ಲ. ಈಗ ಫೇಸ್ ಹತ್ರ ಕ್ಲಾತ್ ಕೂರಲ್ಲ ಅಲ್ವಾ, ಅಂದರೆ ಕ್ಲಾತ್ ಮೇಲೆ ನೀವು ಫೇಸ್ ಅಂದರೆ ಬಾಡಿ ಇಟ್ಟಾಗ, ಪಿಕಾಕ್ದು ಕ್ಲಾತ್ ಮೇಲೆ ಪಿಕಾಕ್ದು ಬಾಡಿ ಇಟ್ಟಾಗ ಫೇಸು ಸ್ವಲ್ಪ ಮೇಲ್ಗಡೆ ಬಂದಂಗಿದೆ. ಸೊ ನೀವು ಅಟ್ಯಾಚ್ ಮಾಡಲಿಲ್ಲ ಅಂತಂದರೆ ಹಿಂದ್ಗಡೆ ಹಾಗೆ ಕಾಣಿಸುತ್ತೆ, ಅದು ಓಪನ್ ಆಗಿರೋ ಥರನೇ. ಸೊ ಅದ್ರ ಬದಲು ನೀವೇನು ಮಾಡಬೇಕು, ಫೇಸದ್ದು ಮಾತ್ರ ಕವರ್ ಮಾಡಿಕೊಂಡು ಹಾಗೇ ಮಿಕ್ಕಿದ್ದು ಅಟ್ಯಾಚ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಫೇಸ್ ಮಾತ್ರ ಹಿಂದೆ ಹೊಲ್ಕೊಂಡಿದ್ದೀನಿ ನಾನು. ಸೊ ಹೊಲ್ಕೊಂಡಾದಮೇಲೆ ಜಸ್ಟ್ ಬಾಡಿದು ಮಾತ್ರ, ಅಂದರೆ ಕ್ಲಾತ್ಗೆ ಯಾವುದು ಟಚ್ ಆಗುತ್ತೆ ಅಷ್ಟನ್ನು ಮಾತ್ರ ಕ್ಲಾತ್ ಮೇಲೆ ಇಟ್ಟು ಈ ಥರ ಝರಿ ಥ್ರೆಡ್ಡಲ್ಲಿ ಅಥವಾ ಕಾಟನ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಬ್ಲೌಸ್ ಪೀಸ್ ಯಾವ ಕಲರ್ ಇರುತ್ತೆ, ಯಾವ ಬ್ಲೌಸಿಗೆ ಈ ಥರ ವರ್ಕ್ ಮಾಡ್ತಿರ್ತೀರ, ಆ ಬ್ಲೌಸ್ ಪೀಸ್ ಯಾವ ಕಲರ್ ಇರುತ್ತೆ ಆ ಕಲರ್ ಥ್ರೆಡ್ನೇ ತೊಗೊಂಡು ಸೂಜಿಗೆ ಎರಡು ಎಳೆ ದಾರ ಪೋಣಿಸ್ಕೊಂಡು, ಮಾಮೂಲಿ ಎಮ್ಮಿಂಗ್ ಸೂಜಿಗೆ ಪೋಣಿಸ್ಕೊಂಡು ಈ ಥರ ಚುಚ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಬಟ್ಟೆ ಎಲ್ಲೆಲ್ಲಿ ಅಟ್ಯಾಚ್ ಆಗಿದೆ ಇದು ಅಲ್ಲಿ ಸುತ್ತ ಅಟ್ಯಾಚ್ ಮಾಡ್ಕೋಬೇಕು. ಆವಾಗ ಫಿಟ್ಟಾಗಿ ಕೂರುತ್ತೆ. ನೀವು ಅಲ್ಲೊಂದು ಇಲ್ಲೊಂದು 2-3 ಹಾಕ್ಬಿಟ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಸುತ್ತ ಹಾಕ್ತಾ ಬನ್ನಿ, ಆವಾಗ ಫಿಟ್ಟಾಗಿ ಕೂರುತ್ತೆ ಕ್ಲಾತ್ ಮೇಲೆ. ವೇರ್ ಮಾಡಿದ್ಮೇಲೆ ಕೂಡ ನೀಟಾಗಿ ಕಾಣಿಸುತ್ತೆ. ಬಾಡಿ ಫುಲ್ ಅಟ್ಯಾಚ್ ಮಾಡಿ ಆದಮೇಲೆ ಈ ಥರ ಪೆಟಲ್ಸ್ನ ಸುತ್ತ ಇಟ್ಕೊಳ್ಳಿ. ನಿಮಗೆ ಯಾವ ಥರ ಅಟ್ಯಾಚ್ ಮಾಡಬೇಕನ್ಸುತ್ತೆ, ಒಂದ್ರ ಕೆಳಗಡೆ ಒಂದು ಹಾಕ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ದೂರ ಕೂಡ ಹಾಕ್ಬೋದು. ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಆ ಥರ ನೀವು ಮಾಡ್ಬೋದು. ಸೊ ಇದು ಕಂಪ್ಲೀಟ್ ಆಗಿದೆ. ಸೇಮ್ ಫೆದರ್ ಹೇಗೆ ಸ್ಟಿಚ್ ಮಾಡೋಕ್ಕೆ ಹೇಳ್ಕೊಟ್ಟೆ ನಾನು 3D ವರ್ಕಲ್ಲೇ, ಅದೇ ಥರ ಸ್ಟಿಚ್ ಮಾಡಬೇಕು ಇದು. ಸೊ ಇವಾಗ 5D ವರ್ಕ್ ಕಂಪ್ಲೀಟ್ ಆಗಿದೆ. ನೀವು ಇದೇ ಥರ ಟ್ರೈ ಮಾಡಿ, ಬೇರೆ ಬೇರೆ ಡಿಸೈನ್ಸ್ ಟ್ರೈ ಮಾಡಿ. ನಿಮಗೆ ಐಡಿಯಾಸ್ ಬೇಕಂದರೆ ಪಿಂಟ್ರೆಸ್ಟಲ್ಲಿ ಹೋಗಿ ಒಂದ್ಸಲ 5D ಪಿಕಾಕ್ ಅಥವಾ 5D ವರ್ಕ್ 5D ಆರಿ ವರ್ಕ್ ಸ್ಯಾಂಪಲ್ಸ್ ಅಂತ ಕೊಡಿ, ತುಂಬಾ ಡಿಸೈನ್ ಸಿಕ್ಕುತ್ತೆ. ಸೊ ಟ್ರೈ ಮಾಡಿ, ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ. ಥ್ಯಾಂಕ್ ಯು.